ರಾಜೀವ್ನಿಂದ ಮಹಿಳೆ ಮೇಲೆ ಪೌರುಷದ ಮಾತುಗಳನ್ನ ಆಡಲಾಗಿತ್ತು. ರಾಜೀವ್ ಗೌಡನ ವಿರುದ್ಧ ಇದೀಗ ಕೇಸರಿ ಪಾಳೆಯ ಸಿಡಿದೆದ್ದಿದೆ. ರಾಜೀವ್ನಿಂದ ಮಹಿಳೆ ಅಮೃತಾ ಗೌಡ ಮೇಲೆ ಪೌರುಷದ ಮಾತುಗಳನ್ನ ಆಡಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನ ವಿರುದ್ಧ ಕೇಸರಿ ಪಾಳೆಯ ಸಿಡಿದೆದ್ದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೂಂಡಾಗಿರಿ ಮುಂದುವರಿತಾ ಇದೆ. ನಿಲ್ಲದ ಗೂಂಡಾಗಿರಿ ಇದು. ಕಾಂಗ್ರೆಸ್ನಲ್ಲಿ ಗೂಂಡಾಗಿರಿ ಹೆಚ್ಚಾಗ್ತಾ ಇದೆ. ಬ್ಯಾನರ್ ತೆರವು ವಿಚಾರದಲ್ಲಿ ಅವಾಚ್ಯ ಶಬ್ದಗಳಿಂದ ಧಮಕಿಯನ್ನ ಹಾಕಲಾಗಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳಿಂದ ಧಮಕಿ ಹಾಕಿರುವಂತದ್ದು ಸರಿ ಇಲ್ಲ. ಗೂಂಡಾಗಿರಿಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ ಬಿಜೆಪಿ ಇದೀಗ ಲೇವಡಿಯನ್ನ ಮಾಡಿದೆ. ಬಿಜೆಪಿ ಇದೀಗ ಈ ಕುರಿತಾಗಿ ಲೇವಡಿಯನ್ನ ಮಾಡಿರುವಂತದ್ದು. ಮುಖಂಡನ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತಿರೋ, ಕಾನೂನು ಪಾಲಿಸದೆ ಅಧಿಕಾರಿಯನ್ನೇ ಎತ್ತಂಗಡಿಯೋ, ಏನಾಗ್ತಾ ಇದೆ ಹಾಗಾದ್ರೆ? ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಬಿಜೆಪಿ ಪ್ರಶ್ನೆಯನ್ನ ಕೇಳಿದೆ. ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು. ಮಾನ್ಯ ಸಿಎಂ ಸಿದ್ದರಾಮಯ್ಯನವರೇ, ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತೀರೋ ಅಥವಾ ಕಾನೂನನ್ನ ಪಾಲಿಸದ ಅಧಿಕಾರಿಯನ್ನೇ ಎತ್ತಂಗಡಿ ಮಾಡಿಸ್ತೀರೋ, ಏನ್ ಮಾಡ್ತೀರಾ ನೀವು ಅಂತ ಪ್ರಶ್ನೆಯನ್ನ ಕೇಳಿದೆ. ಶಿಡ್ಲಘಟ್ಟಲ್ಲಿ ಆದಂಥ ಒಂದು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಶ್ನೆಯನ್ನ ಕೇಳಿರುವಂತದ್ದು. ಎಕ್ಸ್ ನಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೂಂಡಾಗಿರಿ ಮುಂದುವರಿತಾ ಇದೆ, ನಿಲ್ತಾ ಇಲ್ಲ. ಬಿಜೆಪಿ ಇದೀಗ ಟ್ವೀಟ್ ಅನ್ನ ಮಾಡಿರುವಂತದ್ದು. ಅನಧಿಕೃತವಾಗಿ ಬ್ಯಾನರ್ ಅನ್ನ ಕಟ್ಟಿದ್ರು, ಹಾಗಾಗಿ ಮಹಿಳಾ ಅಧಿಕಾರಿ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳಿಂದ ಧಮಕಿಯನ್ನ ಹಾಕಿದ್ದೀರಾ, ಜೀವವನ್ನ ಕಳಿತೀವಿ ಅಂತ ಬೆದರಿಸಿದ್ದೀರಾ, ಹೆಂಗ್ ಬೇಕೋ ಹಂಗೆ ಫೋನ್ ನಲ್ಲಿ ಮಾತನಾಡಿದ್ದೀರಾ. ಏನ್ ನಡೀತಾ ಇದೆ ಹಾಗಾದ್ರೆ? ಕಾಂಗ್ರೆಸ್ ನಾಯಕ ಹಾಕಿರುವಂತಹ ಧಮಕಿ ಇದು. ಮಾನ್ಯ ಸಿಎಂ ಸಿದ್ದರಾಮಯ್ಯನವರೇ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದಂತ ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡನ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತೀರೋ ಅಥವಾ ಕಾನೂನನ್ನ ಪಾಲಿಸಿದಂತಹ ಅಧಿಕಾರಿಯನ್ನೇ ಎತ್ತಂಗಡಿ ಮಾಡಿಸ್ತೀರೋ, ಏನ್ ಮಾಡ್ತೀರಾ ಅಂತ ಇದೀಗ ರಾಜ್ಯ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನಿಂದ ಆವಾಜ್ ಹಾಕಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಲೆ ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಅಂತ ಈ ಕಡೆ ಜೆಡಿಎಸ್ ಕೂಡ ಒತ್ತಾಯವನ್ನ ಮಾಡ್ತಿದೆ. ಇನ್ನೊಂದ್ ಕಡೆ ಬಿಜೆಪಿ ಟ್ವೀಟ್ ಅನ್ನ ಕೂಡ ಮಾಡಿರುವಂತದ್ದು. ಎಕ್ಸ್ ಮೂಲಕ ಟ್ವೀಟ್ ಅನ್ನ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಕೇಳಿದೆ. ಕಾನೂನನ್ನ ಪಾಲಿಸಿದಂತ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿಸ್ತೀರೋ ಅಥವಾ ಕಾನೂನಿನ ಕ್ರಮವನ್ನ ಕೈಗೊಳ್ತೀರೋ, ಏನ್ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿರುವಂತದ್ದು. ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ರಾಜ್ಯ ಬಿಜೆಪಿ ಇದೀಗ ಟ್ವೀಟ್ ಅನ್ನ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೀಗ ಬಿಜೆಪಿ ಲೇವಡಿಯನ್ನ ಮಾಡಿದ್ದಂಥದ್ದು.